ವೆಲ್ಕಮ್ ಟು ಶ್ರೀದೇವಿ ಕಾರ್ನರ್, ಶ್ರೀದೇವಿ ಸಾಲಿಗ್ರಾಮ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್, ಎಲ್ಲರಿಗೂ ಶ್ರೀದೇವಿ ಕಾರ್ನರ್ಗೆ ಸ್ವಾಗತ. ನಾವು ಎಲ್ಲಿಗೆ ಹೋತಿತ್ತಂತ ಹೇಳಿದ್ರೆ ಸೂಕ್ ವಾಕಿಫಿಗೆ ಹೋದಿತ್ತು. ಸೂಕ್ ಅಂದ್ರೆ ಒಂದು ಸಂತೆನೂ ಅಲ್ಲ, ಮಾರ್ಕೆಟು ಅಲ್ಲ, ಅಥವಾ ಮಾಲು ಅಲ್ಲ, ಆಲ್ ಇನ್ ಒನ್ ಅಂತ ಹೇಳಕ್ ನನ್ ಫೇವ್ರೆಟ್ ಪ್ಲೇಸ್ ಅದು. ಅಲ್ಲಿ ನಾನು ಏನೇನ್ ಮಾಡ್ತೆ ಮತ್ತೆ ಏನಾಳಿತ್ತಂತ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೆ. ಯಾಕೆ ನಾನು ಯಾವಾಗ್ಲೂ ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೆ ಅಂತ ಹೇಳುದಂತ ಹೇಳಿದ್ರೆ, ಇದು GCC ಕಂಟ್ರಿ ಆದ್ರಿಂದ ಕೆಲವು ರಿಸ್ಟ್ರಿಕ್ಷನ್ ಇರುತ್ತ. ಈ ತರ ಅಂದ್ರೆ ಶೂಟ್ ಮಾಡೋಕಿಲ್ಲ, ವಿಡಿಯೋ ಮಾಡೋಕಿಲ್ಲ ಅಂತ. ಸೊ ಹಂಗಾಗಿ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೆ ಅಂತ ಹೇಳುದ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡುವ. ಇಲ್ಲಿದು ಲೈಬ್ರರಿ ಎಷ್ಟು ಚಂದ ಇತ್ತಲ್ಲ, ಆರ್ಕಿಟೆಕ್ಚರೇ ಚಂದ, ಎಲ್ಲೋ ಕಲರ್ ಅಲ್ಲಿ ಸಖತ್ತಾಗಿದೆ. ನಾವೀಗ ಸೂಕಿಗೆ ಬಂತ, ಆದ ಜನ ಜಾಸ್ತಿ ಯಾರು ಇಲ್ಲಪ್ಪ. ಈ ಸೂಕ್ 40 ಎಕರೆ ಇತ್ತಂತ. ಸೂಕ್ ವಾಕಿಫ್ ಅಂದರೆ ಸ್ಟ್ಯಾಂಡಿಂಗ್ ಮಾರ್ಕೆಟ್ ಅಂತ. ಸೂಕ್ ಅಂದರೆ ಮಾರ್ಕೆಟ್, ವಾಕಿಫ್ ಅಂದರೆ ಸ್ಟ್ಯಾಂಡಿಂಗ್. ಇಲ್ಲಿ ಎಲ್ಲ ಟ್ರೆಡಿಷ್ನಲ್ ಐಟಮೇ ಜಾಸ್ತಿ ಸಿಗುತ್ತೆ. ಮತ್ತು ಪಾರ್ಕಿಂಗ್ ಎಲ್ಲ ತುಂಬ ದೊಡ್ಡ ಜಾಗ ಐತೆ, ಆದರೆ ಪೇಮೆಂಟ್ ಮಾಡ್ಕತ್ತೆ. ಥರ್ಸ್ಡೇ ಫ್ರೈಡೇ ಜಾಸ್ತಿ ಜನ ಇರ್ತಾರೆ, ವೀಕೆಂಡ್ ಆದ್ರಿಂದ. ಆದರೆ ಸೆಕೆ ಇರೋದ್ರಿಂದ ಜನವೇ ಜಾಸ್ತಿ ಇಲ್ಲ. ಮತ್ತೆ ಇಲ್ಲಿ ಡೇಟ್ ಫೆಸ್ಟಿವಲ್ ಇದಿತ್ತು, ಖರ್ಜೂರದ ಹಬ್ಬ. ಇದು ಇಯರ್ಲಿ ಒನ್ಸ್ ಆಗೋದಂತ. ಇಲ್ಲಿ ವೆರೈಟಿ ಆಫ್ ಡೇಟ್ಸ್, ಲೋಕಲ್ ಡೇಟ್ಸ್ ಎಲ್ಲ ಸಿಗ್ತಿತ್ತು. ಮತ್ತೆ ಮೊನ್ನೆ ಅಷ್ಟೇ ಇಂಡಿಯನ್ ಮ್ಯಾಂಗೋ ಎಕ್ಸಿಬಿಷನ್ ಆಯ್ತು, ಅದಾದ್ಮೇಲೆ ಪಾಕಿಸ್ತಾನಿ ಮ್ಯಾಂಗೋ ಎಕ್ಸಿಬಿಷನ್ ಆಯ್ತಿತ್ತು. ನಾವು ಹಂಗೆ ಒಂದ್ ರೌಂಡ್ ಹಾಕ್ತ. ಮತ್ತೆ ಇಲ್ಲಿ ಡೇಟ್ಸ್ ಪ್ರಾಡಕ್ಟ್ಸ್ ಎಲ್ಲ ಸಿಗತ್ತ. ಕೇಕ್ ಇರ್ಬೋದು, ಜ್ಯೂಸ್ ಇರ್ಬೋದು, ಮತ್ತೆ ಅದ್ರದ್ದು ಗರಿಯಿಂದ ಮಾಡಿದ ಈ ತರ ಪ್ರಾಡಕ್ಟ್ ಎಲ್ಲ ಸಿಗ್ತಿತ್ತು, ಬುಟ್ಟಿ ಎಲ್ಲ ಸಿಗುತ್ತೆ. ಬಟ್ ಕಾಸ್ಟ್ಲಿ ಇತ್ತು. ರೆಸ್ಟೋರೆಂಟ್ ಮತ್ತೆ ಇಲ್ಲಿ ಈ ತರ ಟ್ರೆಡಿಷನಲ್ ಐಟಮ್ಸ್, ಆಂಟಿಕ್ ಇದು ಅಂದ್ರೆ ಕಾಪರ್, ಬ್ರಾನ್ಸ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರೆ ಗಿಫ್ಟ್ ಶಾಪ್ ಇದೆ. ತುಂಬಾ ಚಂದ ಇತ್ತೆಲ್ಲ, ಐಡಲ್ಸ್ ಎಲ್ಲ ಇಟ್ಕೊಂಡಿದ್ರ. ಮತ್ತೆ ನಾವು ಪರ್ಲ್ ಶಾಪಿಗೆ ಬಂತ, ಪರ್ಲ್ ಕಾಂಬ ಅಂತ. ಇಲ್ಲೆಲ್ಲ ಫ್ರೆಶ್ ವಾಟರ್ ಪರ್ಲ್ ಇದೆ, ಕಸ್ಟಮೈಸ್ಡ್ ಜುವೆಲರೀಸ್ ಆಯ್ದಿತ್ತು. ಇವರೆಲ್ಲ 18K ಯೂಸ್ ಮಾಡೋದು. ನಮ್ಮ ಇಂಡಿಯಾ ತರ 24K ಕ್ಯಾರೆಟ್ ಯೂಸ್ ಮಾಡೋದಿಲ್ಲ. ಮತ್ತೆ ಇಲ್ಲೂ ಸಹ ಈ ತರ ಐಡಲ್ಸ್ ಎಲ್ಲ ಇದ್ದಿತ್ತು. ಬಟ್ ಇಲ್ಲೆಲ್ಲ ಕಾಸ್ಟ್ಲಿನೇ ಇದ್ದಿತ್ತು. ಸೀ ವಾಟರ್ ಪರ್ಲ್ ಇನ್ನೂ ಎಕ್ಸ್ಪೆನ್ಸಿವ್ ಇತ್ತು. ಕ್ರಿಸ್ಟಲ್ ಎಲ್ಲ ಕಾಣುತ್ತ, ಬಟ್ ಅದು ಸಹ ತುಂಬಾ ಕಾಸ್ಟ್ಲಿ ಇದ್ದಿತ್ತು. ಈ ತರ ಎಲ್ಲ ಪೇಂಟಿಂಗ್ಸ್ ಎಲ್ಲ ಸೇಲ್ ಮಾಡ್ತಿರ್ಲಿ. ಈ ತರ ದೊಡ್ಡ ದೊಡ್ಡ ಲ್ಯಾಂಪ್ಗಳು, ಟರ್ಕಿಶ್ ಲ್ಯಾಂಪ್ಸ್, ಫ್ಲೋರ್ ಲ್ಯಾಂಪ್ಸ್, ಮತ್ತೆ ಕಾಪರ್ ಇದು ಬ್ರಾಸ್ ಲ್ಯಾಂಪ್ಸ್ ಎಲ್ಲ ಇದ್ದಿತ್ತು. ಇವನ್ನೆಲ್ಲ ಕತಾರಿ ಮನೆಯಲ್ಲಿ ಎಂಟ್ರೆನ್ಸಿಗೆಲ್ಲ ಯೂಸ್ ಮಾಡ್ತಾರಂತೆ. ನೋಡಕ್ ಮಾತ್ರ ತುಂಬಾ ಚಂದ ಇತ್ತು. ಬೇರೆ ಬೇರೆ ಬ್ಯಾಗ್ಸ್ ಎಲ್ಲ ಇದ್ದಿತ್ತು ಇಲ್ಲಿ. ಇಲ್ಲಿ ಟಾಯ್ಸ್ ಎಲ್ಲ ಒಳ್ಳೆ ಸಿಗುತ್ತೆ ಮಕ್ಕಳಿಗೆಲ್ಲ. ಮತ್ತೆ ಇಲ್ಲಿ ಈಚೆಗೆ ಪೊಲೀಸ್ ಸ್ಟೇಷನ್ ಸಹ ಇತ್ತು ನೋಡಿ. ಸಂತೆ ಒಳಗೆ ಪೊಲೀಸ್ ಸ್ಟೇಷನ್ ಅನ್ಕೊಳ್ಳಕ್ಕಲ್ಲ. ನಾವು ಜಾಸ್ತಿ ಬಪ್ಪದೆ ಇಲ್ಲ ಕುನಾಫ ತಿಮ್ಕೆ, ಬಟ್ ಇವತ್ತು ಕುನಾಫದ ಅಲ್ಲಿ ಇರ್ಲಿಲ್ಲ, ಕ್ಲೋಸ್ ಆಗಿದ್ದಿತ್ತು. ಹಂಗೇನ್ ಮತ್ತೆ ನಾವು ಮುಂದೆ ಹೋಯ್ತು, ಏನಾಳೈತಂತ ಕಾಂಬ ಅಂತ. ಇಲ್ಲಿ ನೋಡಿ ನನ್ನ ಮಗಳು ಬೆಕ್ಕಿನ ಕಾಣ್ತಿದ್ದಾಳೆ. ಇಲ್ಲಿ ಬೆಕ್ಕೆ ಜಾಸ್ತಿ ಇಪ್ಪದು. ಇದು ಆರ್ಟ್ ಗ್ಯಾಲರಿ ಸೀಲಿಂಗ್. ನಂಗೆ ಸೂಕಲ್ಲಿ ಇದು ಒಂದು ಪ್ಲೇಸ್ ಫೇವ್ರೇಟ್ ಅಂತ ಹೇಳಕ್. ಯಾಕಂದ್ರೆ ಇಲ್ಲಿ ತುಂಬಾ ಪೇಂಟಿಂಗ್ಸ್ ಎಲ್ಲ ಇತ್ತು. ನಂಗೆ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ರಿಯಲಿಸ್ಟಿಕ್ ಪೇಂಟಿಂಗ್ ಇದೆಲ್ಲ, ವೆರೈಟಿ ಆಫ್ ಪೇಂಟಿಂಗ್ಸ್ ಎಲ್ಲ ಇತ್ತು. ಕೆಲವರೆಲ್ಲ ಬೈ ಮಾಡ್ತಾರೆ ಇಲ್ಲಿ. ಆಕ್ಚುಲಿ ದೇವ್ರೆ ಮಾಡೋದು ಅನ್ಸುತ್ತಲ್ಲ, ಇಲ್ಲಲ್ಲ ಕಾಫಿ ಕಪ್ಪಲ್ಲ, ಅವ್ರ ಎಕ್ಲೆ ಇದ್ರಲ್ಲಿ ಮಾಡೋದು ಅನ್ಸುತ್ತಲ್ಲ. ಅಷ್ಟೊಂದು ಚಂದ ಇತ್ತಲ್ಲ ಇದು. ಚೆನ್ನಾಗಿದೆ.
ಈ ಪೆಂಗ್ವಿನ್ ಶೇಪ್ ಐಡಲ್ ಇತ್ತಲ್ಲ, ಫಸ್ಟ್ ಕಂಡಾಗ ನಂಗೆ ಇದು ಎಂತ ಐಟಮ್ ಯೂಸ್ ಮಾಡಿರ ಅಂತ ಗೊತ್ತಿರಲಿಲ್ಲ. ಆಮೇಲೆ ಕಂಡ್ರೆ ಈ ಪಾತ್ರೆ ಇತ್ತಲ್ಲ, ಈ ತವಾ ಎಲ್ಲ ಯೂಸ್ ಮಾಡಿರೋ, ವಾಟರ್ ಬಾಟ್ಲ್ ಎಲ್ಲ ಯೂಸ್ ಮಾಡಿದಂತೆ. ಇಲ್ಲೂ ಒಂದು ಚಿಕ್ಕದ ಹಕ್ಕಿ ತರ ಶೇಪ್ ಇತ್ತು. ಇದನ್ನು ಎಲ್ಲ ಬೇರೆ ಬೇರೆ ಪೇರ್ ಪಾರ್ಟ್ಸ್ ಇಂದ ಯೂಸ್ ಮಾಡಿರೋ. ಈ ಕೋಳಿ ಇತ್ತಲ್ಲ, ಈ ಕೋಳಿ ರೇಟ್ 2 ಲಕ್ಷ ಅಂತೆ. ಸ್ಪೂನ್ ಎಲ್ಲ ಯೂಸ್ ಮಾಡಿರೋ, ಮತ್ತೆ ಸ್ಪಾನರ್ ಎಲ್ಲ ಐಟಮ್ಸ್ ಎಲ್ಲ ಹಾಕಿದ್ರು. ತುಂಬಾ ಚಂದ ಇತ್ತು ಮಾತ್ರ. 2 ಲಕ್ಷ ಕೊಟ್ಟು ತಕೊಂಬರ್ ಇರ್ತ್ರಲ್ಲ. ಮತ್ತು ಹಾಗೆ ಬಟ್ಟೆ ಶಾಪ್ ಹತ್ರ ಬಂತು. ಇಲ್ಲಿ ಹ್ಯಾಂಡ್ ಮೇಡ್ ಕ್ಲೋತ್ಸ್ ಎಲ್ಲ ಇತ್ತು, ಉಲನ್ ಇದೆಲ್ಲ ಇತ್ತು. ನಾವೇನು ತಗೊಳ್ಳಿಲ್ಲ, ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೊಂಡು ಬಂತಷ್ಟೇ. ಬೇಕಾ? ಎಲ್ಲನೂ ಬೇಕು. ಕಸ್ಟಮೈಸ್ಡ್ ಪರ್ಫ್ಯೂಮ್ಸ್ ಸಿಗುತ್ತೆ ಅಂತ, ನಮ್ಗೆ ಯಾವ ಇದು ಫ್ಲೇವರ್ ಇದು ಬೇಕೋ ಆ ಫ್ಲೇವರಲ್ಲಿ ಮಾಡಿ ಕೊಡ್ತಾರಂತ. ಬಟ್ ನಂಗೆ ಒಂದು ಕ್ವಶನ್ ಇತ್ತು. ಯಾಕಂದರೆ ಇಂಡಿಯಾದ ಬಪ್ಪತ್ತಿಗೆ ಇಲ್ಲಿ ಗಲ್ಫ್ ಕಂಟ್ರಿಲಿ ಇರೋರೆಲ್ಲ ಆಲ್ಮೋಸ್ಟ್ ಪರ್ಫ್ಯೂಮ್ ತೊಗೊಂಡೇ ಬಂದರು. ಯಾಕಂದರೆ ಇಲ್ಲಿ ಪರ್ಫ್ಯೂಮ್ ಜಾಸ್ತಿನೇ ಇತ್ತು. ಅದು ಯಾಕೆ ತೊಗೊಂಡತ್ರ ಗೊತ್ತಿಲ್ಲ. ಮೇ ಬಿ ಅದು ರಿಯಾಲ್ಸಲ್ಲಿ ಇರುತ್ತಲ್ಲ, ಹಾಗಾಗಿ ಕಮ್ಮಿ ಅನಿಸುತ್ತೇನೋ. ಬರ್ಡ್ಸ್ ಮಾರ್ಕೆಟ್ಸ್ ಇತ್ತಿಲ್ಲ, ವೆರೈಟಿ ಆಫ್ ಬರ್ಡ್ಸ್ ಇತ್ತು. ನಮ್ಮ ಊರಲ್ಲಿ ಸಿಗುತ್ತಲ್ಲ ಕೋಳಿ, ಕೋಳಿ ಸಹ ಇತ್ತು, ಗಿಳಿಗಳಿದ್ದು. ಮತ್ತು ಅವಕ್ಕೆಲ್ಲ ಫುಡ್ ಎಲ್ಲ ಅವರೇ ಕೊಡ್ತಾರೆ, ಅವರೇ ಸೇಲ್ ಮಾಡ್ತಾರೆ. ಇಷ್ಟು ಚಂದ ಇತ್ತಲ್ಲ, ಕ್ಯೂಟಾಗಿ. ಎಲ್ಲ ಫಿಶ್ ಟ್ಯಾಂಕ್. ಈ ಸೂಕಲ್ಲಿ ಇನ್ನೊಂದು ಅಟ್ರಾಕ್ಷನ್ ಏನಂತ ಹೇಳಿದ್ರೆ, ಇಲ್ಲಿನ ಸ್ಪೈಸ್ ಮಾರ್ಕೆಟ್ನ ಮಸಾಲೆ ಪದಾರ್ಥಗಳ ಸ್ಮೆಲ್ ತುಂಬಾ ಒಳ್ಳೆ ಇರುತ್ತೆ. ಇದು ಅರೇಬಿಯನ್ ಮಸಾಲೆಗಳನ್ನು ಇವ್ರು ಮಾರಾಟ ಮಾಡ್ತಾರೆ. ಒಣಗಿದ ಕಪ್ಪು ನಿಂಬೆ ಹಣ್ಣು ಇರ್ಬೋದು, ಮತ್ತೆ ಇರಾನಿಯನ್ ಕೇಸರಿ, ಕಪ್ಪು ಏಲಕ್ಕಿ, ಚಕ್ಕೆ, ಮತ್ತು ಗುಲಾಬಿ ಹೂ ಮೊಗ್ಗಿದು, ಒಣಗಿದ ಗುಲಾಬಿ ಹೂ ಮೊಗ್ಗು, ದಾಸವಾಳ ಇವನ್ನೆಲ್ಲ ಟೀಗೆ ಯೂಸ್ ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಥರದ ಮಸಾಲೆ ಪದಾರ್ಥಗಳು ಇರುತ್ತೆ. ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ಇಲ್ಲಿ, ಒಳ್ಳೊಳ್ಳೆ ಚಾಕ್ಲೇಟ್ಸ್ ಸಿಗತ್ತೆ. ವೆರೈಟಿ ಆಫ್ ಸಾಂಬ್ರಾಣಿ ಸಿಗುತ್ತೆ, ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ. ನಾವು ಹೇಗೆ ಪೂಜೆಗೆಲ್ಲ ಸಾಂಬ್ರಾಣಿ ಯೂಸ್ ಮಾಡ್ತಾರಲ್ಲ, ಅವರು ಹಾಗೆ ಯೂಸ್ ಮಾಡ್ತಾರೆ. ಕತಾರಿನ ನ್ಯಾಷನಲ್ ಬರ್ಡ್ ಫ್ಯಾಲ್ಕಾನ್ ಹದ್ದು. ಇಲ್ಲಿ ಇದನ್ನ ಪ್ರೆಷಸ್ಸಿಗೋಸ್ಕರನೇ ಸಾಕ್ತಾರಂತೆ. ಮತ್ತೆ ಈ ಸೂಕಲ್ಲಿ ಇದನ್ನ ಜನರಲ್ಲಿ ಕೈ ಮೇಲೆ ಇಟ್ಕೊಂಡು ಫೋಟೋ ತೆಗಿದ್ರು. ಮತ್ತೆ ನಾವ್ ಹೆಂಗೆ ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಬರ್ಡ್ ರೆಸ್ಪೆಕ್ಟ್ ಕೊಡುತ್ತೋ, ಇಲ್ಲೂ ಹಾಗೆ ಕೊಡ್ತಾರೆ. ಇದಕ್ಕೋಸ್ಕರ ಹಾಸ್ಪಿಟಲ್ ಬೇರೆ ಇತ್ತು, ಮತ್ತೆ ರೇಸ್ ಬೇರೆ ಮಾಡ್ತಾರಂತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದಿಷ್ಟಾಗಿತ್ತು ಸೂಕಿನ ವಿಡಿಯೋ. ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದೆ ವಿಡಿಯೋನ. ಕೆಲವೊಂದ್ ಕಡೆ ಆಗ್ಲಿಲ್ಲ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಾನು ಬೇರೊಂದು ವಿಡಿಯೋದಿಂದ ಸಿಗ್ತೆ. ಅಲ್ಲಿವರೆಗೂ ಬಾಯ್ ಬಾಯ್.